ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಸೆಟರ್ ಇಂಜೆಕ್ಷನ್ನು ಹಾಗೆಯೇ ಕನ್ಸ್ಟ್ರಕ್ಟರ್ ಇಂಜೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೀವೇನಾದ್ರು ಆ ವಿಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿರಿ. ಹಾಗೆಯೇ ನೀವು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅನೋಟೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಸ್ಪೆಷಲಿ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಡೆವಲಪರ್ ಆಗಿದ್ದೀರಾ, 2+ ಇಯರ್ ಎಕ್ಸ್ಪೀರಿಯನ್ಸ್ ಡೆವಲಪರ್ ಆಗಿದ್ದೀರಾ, ಜಾಬ್ ಸ್ವಿಚ್ ಮಾಡ್ತಿದ್ದೀರಾ ಅಂತಂದರೆ ಕಂಪಲ್ಸರಿಯಾಗಿ ಈ ಅನೋಟೇಷನ್ ಬಗ್ಗೆ ನಿಮಗೆ ಇಂಟರ್ವ್ಯೂವಲ್ಲಿ ಒಂದಾರು ಕ್ವಶನ್ ಕೇಳ್ತಾರೆ. ಓಕೆನಾ, ಅದು ಯಾವ್ದು ಅನೋಟೇಷನ್ ಅಂತ ನಾನು ಆಮೇಲೆ ಹೇಳ್ತೀನಿ, ಬಟ್ ಗಮನ ಇಟ್ಟು ಕೇಳ್ರಿ. ಓಕೆನಾ, ಇವನ್ ಫ್ರೆಷರಿಗೆ ಕೂಡ ಎಷ್ಟೋ ಸಲ ಇದನ್ನು ಕೇಳಿದ್ದಾರೆ, ಸೊ ಗಮನ ಇಟ್ಟು ಕೇಳಿ. ಇದು ರಿಲೇಟೆಡ್ ಟು ಆಟೋವರ್ಡ್ಗೆ ರಿಲೇಟ್ ಆಗಿರುವಂಥದ್ದು. ನಾವು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಏನು ಡಿಸ್ಕಸ್ ಮಾಡ್ತಿದ್ವಿ, ಆಟೋವರ್ಡ್ ಅನೋಟೇಷನ್ನ ಯೂಸ್ ಮಾಡಿ ಡಿಪೆಂಡೆನ್ಸಿ ಇಂಜೆಕ್ಷನ್ನ ಅಚೀವ್ ಮಾಡ್ಬೋದಾಗಿತ್ತು. ಹೌದಾ? ಯಾವುದಾದ್ರೂ ಒಂದು ಕ್ಲಾಸು ಇನ್ನೊಂದು ಆಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿತ್ತು ಅಂತಂದರೆ ಫಸ್ಟ್ ಆ ಒಂದು ಡಿಪೆಂಡ್ ಆಗಿರೋ ಆಬ್ಜೆಕ್ಟಿನ ಬೀನ್ ಕ್ರಿಯೇಟ್ ಆಗುತ್ತೆ ಕಂಟೈನರ್ ಒಳಗಡೆಗೆ. ಆ ಒಂದು ಬೀನ್ನ ಯಾವ ಕ್ಲಾಸಿಗೆ ಇಂಜೆಕ್ಟ್ ಮಾಡಬೇಕಾಗಿತ್ತಲ್ಲ ಆ ಕ್ಲಾಸಿಗೆ ಇಂಜೆಕ್ಟ್ ಮಾಡುತ್ತೆ ಕಂಟೈನರು ಅಂತ ಡಿಸ್ಕಸ್ ಮಾಡಿದ್ವಿ ಸ್ಪ್ರಿಂಗ್ ಫ್ರೇಮ್ವರ್ಕ್. ಸಪೋಸ್ ಅದೇ ಥರನೇ ಒಂದು ಎಕ್ಸಾಂಪಲ್ ತಗೊಳ್ಳಿ. ಸ್ಪ್ರಿಂಗ್ ಕಂಟೈನರ್ ಇದೆ ಇಲ್ಲಿ, ಓಕೆನಾ, ಅಥವಾ IOC ಕಂಟೈನರ್ ಯಾವುದಾದ್ರು ಅಂತ ಅಂದ್ಕೊಳ್ಳಿ. IOC ಕಂಟೈನರು, ಸ್ಪ್ರಿಂಗ್ ಕಂಟೈನರ್. ಇದರೊಳಗಡೆಗೆ ಏನು ಮಾಡೋಣ ಅಂತಂದರೆ 3 ಬೀನ್ಸ್ನ ಕ್ರಿಯೇಟ್ ಮಾಡೋಣ, ಸೇಮ್ ಟೈಪಿನ ಬೀನ್ಸ್ನ ಕ್ರಿಯೇಟ್ ಮಾಡೋಣ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಪೇಮೆಂಟ್ ಬೀನ್. ಓಕೆ, ನನ್ನ ಹತ್ರ ಪೇಮೆಂಟ್ ಕ್ಲಾಸ್ ಇದೆ, ಅದರ ಬೀನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಯಾವುದು ಪೇಮೆಂಟ್ 3 ಪೇಮೆಂಟ್ ಬೀನ್ಸ್ನ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡಬೇಕಾದ್ರೆ ನಾನೇನು ಮಾಡ್ತೀನಿ, ಅದಕ್ಕೆ ಪ್ರತಿಯೊಂದಕ್ಕೂ ನೇಮ್ಸ್ನ ಪ್ರೊವೈಡ್ ಮಾಡ್ತೀನಿ. ನಾವು ಯಾವ ರೀತಿ ನೇಮ್ನ ಪ್ರೊವೈಡ್ ಮಾಡ್ತೀವಿ, ಐದರ್ ನಾವು @ಬೀನ್ ಅನೋಟೇಷನ್ಗೆ ಡಿಫ್ರೆಂಟ್ ಆಟ್ರಿಬ್ಯೂಟ್ನ ಪಾಸ್ ಮಾಡ್ಬೋದು, ನೇಮ್ ಅಂತ ಅಥವಾ ವ್ಯಾಲ್ಯೂ ಅಂತ. ನಾವು ಅದನ್ನೇನು ಪಾಸ್ ಮಾಡಲಿಲ್ಲ ಅಂತಂದರೆ ನಾವು ಬೀನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಮೆಥಡ್ ನೇಮ್ ಏನು ಕೊಟ್ಟಿರ್ತೀವಲ್ಲ ಆ ಮೆಥಡ್ ನೇಮ್ನಲ್ಲೇ ಬೀನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ದೆ. ಸಪೋಸ್ ಏನು ಮಾಡೋಣ, ಮೆಥಡ್ ನೇಮ್ ನಾನೇನು ಕೊಟ್ಟಿರ್ತೀನಿ, ಪೇಮೆಂಟ್ 1 ಅಂತ ಕೊಟ್ಟಿರ್ತೀನಿ. ಓಕೆನಾ, ಇದು ಪೇಮೆಂಟ್ 1 ಅಂತ ಅಂದ್ಕೊಳ್ಳಿ. ಪೇಮೆಂಟ್ 1 ವಿಚ್ ಈಸ್ ಆಫ್ ಟೈಪ್ ಪೇಮೆಂಟ್. ಅದೇ ರೀತಿ ಇನ್ನೊಂದು ಆಬ್ಜೆಕ್ಟ್ ಇದೆ, ಆಲ್ ಆರ್ ಪೇಮೆಂಟ್ ಟೈಪ್ ಓನ್ಲಿ, ಎಲ್ಲ ಪೇಮೆಂಟ್ ಟೈಪೇ. ಬಟ್ ಅದಕ್ಕೆ ನಾವು ಏನು ನೇಮ್ನ ಡಿಫ್ರೆಂಟ್ ನೇಮ್ನ ಕೊಟ್ಟಿದ್ದೀವಿ. ಆಲ್ ಆರ್ ಪೇಮೆಂಟ್ ಟೈಪ್. ಒಂದು ಪೇಮೆಂಟ್ 1, ಇದು ಪೇಮೆಂಟ್ 2, ಹಾಗೆಯೇ ಪೇಮೆಂಟ್ 3. ಅದೇ ರೀತಿ ಕಸ್ಟಮರ್, ಅದು ಕೂಡ ಒಂದು ಬೀನ್ ಇದೆ. ಕಸ್ಟಮರ್ ಅಂತ ಕೂಡ ಒಂದು ಬೀನ್ ಇದೆ. ಇದೆಲ್ಲ ಇಂಡಿಪೆಂಡೆಂಟ್ ಬೀನ್ಸ್, ಯಾವುದು ಒಂದಕ್ಕೊಂದು ಲಿಂಕ್ ಆಗಿಲ್ಲ. ಓಕೆನಾ, ನಮ್ಮ ಒಂದು ಕ್ಲಾಸ್ ಒಳಗೆ, ನಮ್ಮ ಒಂದು ಪ್ರಾಜೆಕ್ಟಲ್ಲಿ ಏನಿದೆ, ಒಂದು ಪೇಮೆಂಟ್ ಅಂತ ಒಂದು ಕ್ಲಾಸ್ ಇದೆ, ಅದೇ ರೀತಿ ಕಸ್ಟಮರ್ ಅಂತ ಒಂದು ಕ್ಲಾಸ್ ಇದೆ. ನಾವೇನು ಮಾಡಿದ್ದೀವಿ, ಪೇಮೆಂಟಿಂದು 3 ಬೀನ್ಸ್ನ ಕ್ರಿಯೇಟ್ ಮಾಡಿದ್ದೀವಿ, ಕಂಟೈನರ್ ಒಳಗಡೆಗೆ ರಿಜಿಸ್ಟರ್ ಕೂಡ ಮಾಡಿದ್ದೀವಿ. ಬಟ್ ಕಸ್ಟಮರ್ ಕ್ಲಾಸಿಗೆ ಪೇಮೆಂಟು ಡಿಪೆಂಡೆಂಟ್ ಇದೆ. ಓಕೆನಾ, ಈಗ ನಾವೇನು ಮಾಡಬೇಕು, ಆ ಒಂದು ಕ್ಲಾಸ್ ಒಳಗಡೆಗೆ, ಕಸ್ಟಮರ್ ಕ್ಲಾಸ್ ಒಳಗಡೆಗೆ ಒಂದು ಕನ್ಸ್ಟ್ರಕ್ಟರ್ನ ಬರಿತೀನಿ. ಓಕೆನಾ, ಅಲ್ಲಿ ನಾನೇನು ಮಾಡ್ತೀನಿ, ಕನ್ಸ್ಟ್ರಕ್ಟರ್ ಒಳಗಡೆಗೆ ನಾನು ಡಿಪೆಂಡೆಂಟ್ ಆಬ್ಜೆಕ್ಟ್ನ ಇಂಜೆಕ್ಟ್ ಮಾಡಬೇಕು. ಸೊ ಅವಾಗೇನು ಮಾಡ್ತೀನಿ, ನಾನು ಪೇಮೆಂಟ್ನ ಪಾಸ್ ಮಾಡ್ತೀನಿ. ಓಕೆನಾ, ಪೇಮೆಂಟ್ ಆಬ್ಜೆಕ್ಟ್ನ ಪಾಸ್ ಮಾಡ್ತೀನಿ. ಸೊ ಅವಾಗೇನು ಮಾಡಬೇಕು, ಆಟೋವರ್ಡ್ ಅನೋಟೇಷನ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ನನಗೆ ಆ ಒಂದು ಡಿಪೆಂಡೆಂಟ್ ಆಬ್ಜೆಕ್ಟು ಇಂಜೆಕ್ಟ್ ಆಗಬೇಕು. ಓಕೆನಾ, ಸೊ ಇಲ್ಲಿ ಇಂಜೆಕ್ಟ್ ಮಾಡಬೇಕಾದ್ರೆ ಏನು ಮಾಡುತ್ತೆ ಅಂತಂದರೆ ಕಂಟೈನರಲ್ಲಿ ಹೋಗಿ ಚೆಕ್ ಮಾಡುತ್ತೆ. 3 ಆಬ್ಜೆಕ್ಟ್ಸ್ ಇರೋದ್ರಿಂದ ಯಾವ ಆಬ್ಜೆಕ್ಟ್ನ ಪಿಕ್ ಮಾಡುತ್ತದು. ಓಕೆನಾ, ಪ್ರಿವಿಯಸ್ಲಿ ನಾವೆಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ಒಂದೇ ಒಂದು ಆಬ್ಜೆಕ್ಟ್ ಇರ್ತಿತ್ತು. ಓಕೆನಾ, ಕಸ್ಟಮರ್ ಒಂದಿರ್ತಿತ್ತು, ಪೇಮೆಂಟ್ ಒಂದಿರ್ತಿತ್ತು. ಆಟೋಮೆಟಿಕಲಿ ಕಸ್ಟಮರು ಆ ಒಂದು ಒಂದಿರೋ ಪೇಮೆಂಟ್ ಆಬ್ಜೆಕ್ಟನ್ನು ಪಿಕ್ ಮಾಡಿ ಡಿಪೆಂಡೆನ್ಸಿನ ಇಂಜೆಕ್ಟ್ ಮಾಡ್ತಿತ್ತು. ಬಟ್ ಇಲ್ಲಿ ಕಸ್ಟಮರಿಗೆ ಯಾವೊಂದು ಆಬ್ಜೆಕ್ಟು, ಯಾವೊಂದು ಬೀನು ಡಿಪೆಂಡೆಂಟ್ ಆಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆನಾ, ಯಾಕಂದರೆ ಇಲ್ಲಿ 3 ಆಬ್ಜೆಕ್ಟ್ ಇದೆ ನಮ್ಮ ಹತ್ರ. ಸೊ ಯಾವ್ದು ಹಾಗಾದರೆ ನಮಗೆ ಪಿಕ್ ಮಾಡುತ್ತೆ ಕಂಟೈನರು. ಸೊ ಇಲ್ಲೇನಾಗುತ್ತಪ್ಪ ಅಂತಂದರೆ ನಮಗೆ ಎಕ್ಸೆಪ್ಷನ್ ಬರುತ್ತೆ. ಏನಪ್ಪ ಅಂತಂದರೆ 3 ಬೀನ್ಸ್ ಇದೆ, ನನಗೆ ಯಾವ ಬೀನ್ಸ್ನ ಇಂಜೆಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಯಾವುದಾದ್ರೂ ಸ್ಪೆಸಿಫೈ ಮಾಡು ಅಂತ ನಮಗೆ ಫ್ರೇಮ್ವರ್ಕಿಂದ ಎಕ್ಸೆಪ್ಷನ್ ಥ್ರೋ ಮಾಡುತ್ತೆ. ಯಾಕಂದರೆ ಫ್ರೇಮ್ವರ್ಕಿಗೆ ಕನ್ಫ್ಯೂಷನ್ ಶುರುವಾಗುತ್ತೆ. ಓಕೆನಾ, ಆಂಬಿಗ್ಯುಟಿ ಎಕ್ಸೆಪ್ಷನ್ ಬರುತ್ತೆ ಇಲ್ಲಿ. ಓಕೆನಾ, ಯಾಕಂದರೆ ನಾವು 3 ಬೀನ್ಸ್ನ ಪ್ರೊವೈಡ್ ಮಾಡಿದ್ದೀವಿ ಕಂಟೈನರ್ ಒಳಗಡೆಗೆ, ಬಟ್ ಇಂಜೆಕ್ಟ್ ಮಾಡಬೇಕಾದ್ರೆ ಒಂದೇ ಬೀನ್ಸ್ನ ಇಂಜೆಕ್ಟ್ ಮಾಡ್ತಿದ್ವಿ. ಯಾವ ಬೀನ್ಸ್ನ ಅದು ಪಿಕ್ ಮಾಡಬೇಕು ಕಂಟೈನರಿಂದ. ಸೊ ಇದನ್ನು ಸಾಲ್ವ್ ಮಾಡಲಿಕ್ಕೆ ಆ್ಯಕ್ಚುಲಿ ಫಸ್ಟ್ ಏನು ಮಾಡುತ್ತೆ ಅಂತಂದರೆ ಸ್ಪ್ರಿಂಗ್ ಫ್ರೇಮ್ವರ್ಕು ಆಲ್ವೇಸ್ ಯಾವಾಗಲೂ ಡಿಪೆಂಡೆನ್ಸಿನ ಇಂಜೆಕ್ಟ್ ಮಾಡಬೇಕಾದ್ರೆ ಫಸ್ಟ್ ಇಟ್ ವಿಲ್ ಆಲ್ವೇಸ್ ಹ್ಯಾಪನ್ ವಿತ್ ಬೈ ಟೈಪ್. ಫಸ್ಟು ಯಾವ ಟೈಪ್ ಇದೆ ಅಂತ ಚೆಕ್ ಮಾಡುತ್ತೆ. ಕಂಟೈನರಲ್ಲಿ ಆ ಟೈಪ್ ಏನಾದರೂ ಇದೆನಾ, ಇದೆ. ಒಂದೇ ಇತ್ತು ಅಂತಂದರೆ ಆಟೋಮೆಟಿಕಲಿ ಒಂದೇ ಒಂದು ಬೀನ್ನ ಪಿಕ್ ಮಾಡಿ ಇಂಜೆಕ್ಟ್ ಮಾಡ್ತಿತ್ತು. ಬಟ್ ಇಲ್ಲೇನಾಗಿದೆ ಅಂತಂದರೆ 3 ಟೈಪ್ಸ್ ಇರೋದ್ರಿಂದ ಇಟ್ ವಿಲ್ ಗೋ ಟು ದಿ ನೆಕ್ಸ್ಟ್ ಅಪ್ರೋಚ್ ಏನಿದೆ, ಬೈ ನೇಮ್ ಹೋಗುತ್ತೆ. ಓಕೆನಾ, ಬೈ ನೇಮ್. ಓಕೆನಾ, ಫಸ್ಟ್ ಶುರು ಆಗೋದೆ ಬೈ ಟೈಪ್ ಏನಾದರೂ ಸಿಗಲಿಲ್ಲ ಅಂತಂದರೆ ಏನು ಮಾಡುತ್ತೆ, ಬೈ ನೇಮ್ ಹೋಗುತ್ತೆ. ಬೈ ನೇಮಲ್ಲಿ ಫಸ್ಟ್ ಇಲ್ಲಿ ಚೆಕ್ ಮಾಡುತ್ತೆ. ಓಕೆನಾ, ನಾವಿಲ್ಲಿ ಇಂಜೆಕ್ಟ್ ಮಾಡಬೇಕಾದ್ರೆ ಯಾವ ಟೈಪ್ನ ಪ್ರೊವೈಡ್ ಮಾಡಿದ್ದೀವಿ, ಪೇಮೆಂಟ್ ಟೈಪು. ಬಟ್
ಅದ್ರ ವೇರಿಯೇಬಲ್ ನೇಮ್ ಏನಿದೆ, ಬೀನ್ ನೇಮ್ ಏನಿದೆ ಅಂತ ಚೆಕ್ ಮಾಡುತ್ತೆ. ಪೇಮೆಂಟ್ ಅಂತಿದೆ. ಓಕೆನಾ, ಇಲ್ಲಿ ಯಾವ್ದಾರ ಪೇಮೆಂಟ್ ಅನ್ನೋ ಬೀನ್ ಕ್ರಿಯೇಟ್ ಆಗಿದೆನಾ, ಪೇಮೆಂಟ್ 1 ಅಂತಿದೆ, ಪೇಮೆಂಟ್ 2 ಅಂತಿದೆ, ಪೇಮೆಂಟ್ 3 ಇದೆ. ಓಕೆನಾ, ಇದು ಯಾವುದು ಮ್ಯಾಚ್ ಆಗಲ್ಲ, ಎಗೇನ್ ಅದು ಫೇಲ್ ಆಗುತ್ತೆ. ಬಟ್ ನಾವು ಯಾವುದಾದ್ರೂ ಒಂದನ್ನು ಬೈ ನೇಮ್ ಮ್ಯಾಚ್ ಮಾಡಬೇಕು ಅಂತಂದರೆ ಇಲ್ಲೇನು ಮಾಡಬೇಕು, ನಾನು ಲೆಟ್ಸ್ ಸೇ ಸಪೋಸ್ ಯಾವುದಪ್ಪ ಇಲ್ಲಿ ಪೇಮೆಂಟ್ ಇದೆ, ಪೇಮೆಂಟ್ 1, ಪೇಮೆಂಟ್ 2, ಪೇಮೆಂಟ್ 3 ಇದೆ. ನಾನು ಯಾವುದೋ ಫಸ್ಟ್ ಪೇಮೆಂಟ್ 1 ಮ್ಯಾಚ್ ಮಾಡಬೇಕು ಅಂತಿದ್ದೆ ಅಂತಂದರೆ ಇಲ್ಲಿ ನಾನು ಪೇಮೆಂಟ್ 1 ಅಂತ ಪಾಸ್ ಮಾಡಬೇಕು. ಕನ್ಸ್ಟ್ರಕ್ಟರಲ್ಲಿ ನಾವು ಏನು ಡಿಪೆಂಡೆಂಟ್ ಕ್ಲಾಸನ್ನು ಇಂಜೆಕ್ಟ್ ಮಾಡ್ತಾ ಇರ್ತೀವಲ್ಲ, ಅಲ್ಲಿ ವೇರಿಯೇಬಲ್ ನೇಮಿಗೆ ನಾವು ಇಲ್ಲಿ ಕ್ರಿಯೇಟ್ ಆಗಿರೋ ವೇರಿಯೇಬಲ್ ನೇಮ್ನೇ ನಾವು ಪ್ರೊವೈಡ್ ಮಾಡಬೇಕು. ಇದು ಯಾವ ರೀತಿ ಕ್ರಿಯೇಟ್ ಆಗಿರುತ್ತೆ, ನಾವು ಬೀನ್ ಅನೋಟೇಷನ್ನ ಯೂಸ್ ಮಾಡಿ ಕಾನ್ಫಿಗ್ ಕ್ಲಾಸಲ್ಲಿ ಏನು ಮೆಥಡ್ಸ್ನ ಕ್ರಿಯೇಟ್ ಮಾಡಿರ್ತೀವಲ್ಲ, ಅಲ್ಲಿ ನಾವು ಏನು ಮೆಥಡ್ ನೇಮ್ ಕೊಟ್ಟಿರ್ತೀವಲ್ಲ ಆ ಮೆಥಡ್ ನೇಮ್ಸಲ್ಲೇ ಈ ಎಲ್ಲ ಬೀನ್ ನೇಮ್ಗಳು ಕ್ರಿಯೇಟ್ ಆಗಿರುತ್ತೆ. ಪೇಮೆಂಟ್ 1, ಪೇಮೆಂಟ್ 2, ಪೇಮೆಂಟ್ 3 ಅಂತೇಳಿ. ಸೊ ನಾನೀಗ ಇಲ್ಲಿ ಪೇಮೆಂಟ್ 1 ಇಂಜೆಕ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಪೇಮೆಂಟ್ 1 ಅಂತಲೇ ಪಾಸ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ಬೈ ನೇಮ್ ಅಂತ ಕರೀತಾರೆ. ಓಕೆನಾ, ಬೈ ನೇಮ್ ಥ್ರೂ ನಾವಿಲ್ಲಿ ಇಂಜೆಕ್ಟ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಸೇ ಸಪೋಸ್ ನಾನು ಯಾವುದೂ ಇಲ್ಲಿ ಸ್ಯಾಟಿಸ್ಫೈ ಆಗಿಲ್ಲಪ್ಪ, ನಾನಿಲ್ಲಿ ಸಪೋಸ್ ಏನು ಮಾಡಿದ್ದೆ, ಯಾವುದು ಪಾಸ್ ಮಾಡಿಲ್ಲಪ್ಪ, ಅಂಡು ಮಾಡ್ತೀನಿ, ಪೇಮೆಂಟ್ ಅಂತಲೇ ಪಾಸ್ ಮಾಡಿದ್ದೆ. ಸೊ ಏನು ಮಾಡ್ತದು, ಇಟ್ ವಿಲ್ ಗೋ ಟು ದಿ ನೆಕ್ಸ್ಟ್ ಅಪ್ರೋಚ್. ಇಟ್ ವಿಲ್ ಗೋ ವಿತ್ ಡಿಫಾಲ್ಟ್ ಬೀನ್. ಓಕೆನಾ, ಇಟ್ ವಿಲ್ ಗೋ ವಿತ್ ಡಿಫಾಲ್ಟ್ ಬೀನ್. ಯಾವುದಾದ್ರೂ ಡಿಫಾಲ್ಟ್ ಬೀನ್ ಇದೆನಾ ಅಂತ ಚೆಕ್ ಮಾಡುತ್ತೆ. ಸೊ ನಾವು ಡಿಫಾಲ್ಟ್ ಬೀನ ಯಾವ ರೀತಿ ಅಸೈನ್ ಮಾಡಬೇಕು, ಬೈ ಪ್ರೈಮರಿ ಅನೋಟೇಷನ್. ಪ್ರೈಮರಿ ಅನೋಟೇಷನ್ನ ನಾವು ಆ್ಯಡ್ ಮಾಡಿದ್ವಿ ಅಂತಂದರೆ ಯಾವುದಾದ್ರೂ ಒಂದು ಬೀನಿಗೆ ಅದು ಡಿಫಾಲ್ಟ್ ಬೀನಾಗಿ ಆ್ಯಕ್ಟ್ ಮಾಡುತ್ತೆ. ಹೌದಾ, ಸೊ ನಾನು ಇಲ್ಲಿ ಯಾವುದಾದ್ರೂ ಪೇಮೆಂಟಿಗೆ ಬೀನಲ್ಲಿ ನಾನು ಯಾವುದಾದ್ರೂ ಪ್ರೈಮರಿ ಮಾಡಿದ್ದೀನಾ, ಸೊ ಯಾವುದಾದ್ರೂ ಪ್ರೈಮರಿ ಬೀನ್ನ ನಾನು ಮಾಡಿದ್ದೆ ಅಂತಂದರೆ ಆಟೋಮ್ಯಾಟಿಕಲಿ ಆ ಬೀನು ಇಂಜೆಕ್ಟ್ ಆಗುತ್ತೆ. ಇವೊಂದು ನಾನು ಇಲ್ಲಿ ಜಸ್ಟ್ ಪೇಮೆಂಟ್ ಅಂತ ಕೊಟ್ಟಿದ್ರೂ ಕೂಡ ಅದು ತಲೆ ಕೆಡಿಸ್ಕೊಳಲ್ಲ. ಪ್ರೈಮರಿ ಬೀನ್ ಯಾವುದಿರುತ್ತಲ್ಲ ಆ ಪ್ರೈಮರಿ ಬೀನ್ನ ಅದು ಇಂಜೆಕ್ಟ್ ಮಾಡುತ್ತೆ. ನಾನಿಲ್ಲಿ ಯಾವುದೇ ಥರ ಪ್ರೈಮರಿ ಬೀನ್ ಕೊಟ್ಟಿಲ್ಲ ಅಂತಂದರೆ ಇಟ್ ವಿಲ್ ಗೋ ಟು ದಿ ನೆಕ್ಸ್ಟ್ ಅಪ್ರೋಚ್. ಓಕೆನಾ, ನೆಕ್ಸ್ಟ್ ಅಪ್ರೋಚ್ ಯಾವುದೋಗುತ್ತೆ, ಇದು ಲಾಸ್ಟ್ ಅಪ್ರೋಚು ಯೂಸಿಂಗ್ ದಿ ಕ್ವಾಲಿಫೈಯರ್ ಅನೋಟೇಷನ್. ಇದೇ ಇಂಪಾರ್ಟೆಂಟ್ ಅನೋಟೇಷನ್ ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದು. ಬೈ ಯೂಸಿಂಗ್ ಕ್ವಾಲಿಫೈಯರ್ ಅನೋಟೇಷನ್. ಇದು ವೆರಿ ಇಂಪಾರ್ಟೆಂಟ್. ಕ್ವಾಲಿಫೈಯರ್ ಅನೋಟೇಷನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ತೀವಿ. ಓಕೆನಾ, ಸೊ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಓಕೆ ಅಪ್ಪ, ನಾನು ಬೈ ಟೈಪ್ ಚೆಕ್ ಮಾಡಿದಾಗ ಮಲ್ಟಿಪಲ್ ಟೈಪ್ಸ್ ಇದೆ, ಆವಾಗ ಬೈ ನೇಮ್ ಚೆಕ್ ಮಾಡುತ್ತೆ. ಬೈ ನೇಮ್ ಯಾವುದು ಇಲ್ಲ ಅಂತಂದರೆ ಪ್ರೈಮರಿ ಅನೋಟೇಷನ್ ಯಾವುದು, ನಾವು ಡಿಫಾಲ್ಟ್ ಬೀನು ಯಾವುದು ಆ್ಯಡ್ ಮಾಡಿಲ್ಲ ಅಂತಂದರೆ ಲಾಸ್ಟ್ ಕ್ವಾಲಿಫೈಯರ್. ನಾವೇನು ಮಾಡಬೇಕು, ಇಲ್ಲಿ ಆಟೋವೈಡ್ ಜೊತೆಗೆ ನಾವು ಇನ್ನೊಂದು ಅನೋಟೇಷನ್ ಆ್ಯಡ್ ಮಾಡಬೇಕು, ಆಟ್ ಕ್ವಾಲಿಫೈಯರ್ ಅನೋಟೇಷನ್ ಆ್ಯಡ್ ಮಾಡಿ ಈ ಕ್ವಾಲಿಫೈಯರ್ ಅನೋಟೇಷನಿಗೆ ನಾವು ಈ ಬೀನ್ ನೇಮ್ಸ್ನ ಪ್ರೊವೈಡ್ ಮಾಡಬೇಕು. ಇದರ ಪೇಮೆಂಟ್ 1, ಪೇಮೆಂಟ್ 2, ಪೇಮೆಂಟ್ 3. ಓಕೆನಾ, ಈ ನೇಮ್ನ ನಾನಿಲ್ಲಿ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಓಕೆನಾ, ಸಪೋಸ್ ಪೇಮೆಂಟ್ 3 ಅಂತ ಕೊಟ್ಟೆ ಅಂತಂದರೆ ಈ ಪೇಮೆಂಟ್ 3 ಕಸ್ಟಮರ್ ಜೊತೆಗೆ ವೈರಪ್ ಆಗುತ್ತೆ, ಅಂದರೆ ಕಸ್ಟಮರ್ ಆಬ್ಜೆಕ್ಟಿಗೆ ಇಂಜೆಕ್ಟ್ ಮಾಡುತ್ತೆ. ಏನಕ್ಕೆ, ನಾನಿಲ್ಲಿ ಪೇಮೆಂಟ್ 3 ಅಂತ ಸ್ಪೆಸಿಫೈ ಮಾಡಿದ್ದೀನಿ ಕ್ವಾಲಿಫೈಯರ್ ಅನೋಟೇಷನಲ್ಲಿ. ನೀವು ಇಲ್ಲಿ ಏನಾದರೂ ಕೊಡ್ರಿ, ಡಸಂಟ್ ಮ್ಯಾಟರ್. ನೀವು ಯಾವಾಗ ಕ್ವಾಲಿಫೈಯರ್ ಅನೋಟೇಷನ್ನು ಕೊಡಲಿಲ್ಲ, ಪ್ರೈಮರಿ ಅನೋಟೇಷನ್ನು ಕೊಡಲಿಲ್ಲ ಅಂತಂದಾಗ ದೆನ್ ಇಟ್ ವಿಲ್ ಗೋ ವಿತ್ ಅ ಬೈ ನೇಮ್. ಆವಾಗ ನೀವು ಇಲ್ಲಿ ಏನು ಪಾಸ್ ಮಾಡ್ತಿದ್ದಾರಲ್ಲ ದ್ಯಾಟ್ ವಿಲ್ ಮ್ಯಾಟರ್ ಅ ಲಾಟ್. ಆವಾಗ ಇಲ್ಲಿ ನೀವು ಎಕ್ಸಾಕ್ಟಾಗಿ ಆ ಒಂದು ಬೀನ್ ನೇಮ್ನೇ ಇಲ್ಲಿ ಪ್ಯಾರಾಮೀಟರ್ ವ್ಯಾಲ್ಯೂ ಆಗಿ ಪಾಸ್ ಮಾಡಬೇಕಾಗುತ್ತೆ, ಪ್ಯಾರಾಮೀಟರ್ ನೇಮ್ ಆಗಿ ಪಾಸ್ ಮಾಡಬೇಕಾಗುತ್ತೆ ನಾವು. ಓಕೆನಾ, ಸೊ ರಿಮೆಂಬರ್ ದಿಸ್. ನಾನಿಲ್ಲಿ ಜಸ್ಟ್ ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್ ತೊಗೊಂಡಿದ್ದೀನಿ. ದ ಸೇಮ್ ಥಿಂಗ್ ಅಪ್ಲಿಕಬಲ್ ವಿತ್ ಫೀಲ್ಡ್ ಲೆವೆಲ್ ಇಂಜೆಕ್ಷನ್, ಸೆಟರ್ ಬೇಸ್ಡ್ ಇಂಜೆಕ್ಷನ್. ನೀವು ಯಾವುದಾದ್ರೂ ಇಂಜೆಕ್ಷನ್ ಮಾಡಿರಿ, ಸೆಟರ್ ಬೇಸ್ಡ್ ಆಗಿರ್ಬೋದು, ಫೀಲ್ಡ್ ಲೆವೆಲ್ ಇಂಜೆಕ್ಷನ್ ಆಗಿರ್ಬೋದು, ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್, ಕ್ವಾಲಿಫೈಯರ್ ಅನೋಟೇಷನ್ನ ನಾವು ಯೂಸ್ ಮಾಡ್ತೀವಿ. ದಟ್ ಈಸ್ ದ ಲಾಸ್ಟ್ ಸ್ಟೆಪ್. ಈವನ್ ಕ್ವಾಲಿಫೈಯರ್ ಅನೋಟೇಷನ್ ನೀವು ಕೊಟ್ಟಾಗ್ಲೂ ಅಲ್ಲೂ ಯಾವುದು ಮ್ಯಾಚ್ ಆಗಿಲ್ಲ ಅಂತಂದರೆ ದೆನ್ ಅಗೇನ್ ಐ ವಿಲ್ ಗೆಟ್ ದಿ ಸೇಮ್ ಎಕ್ಸೆಪ್ಷನ್, ಆಂಬಿಗ್ಯೂಟಿ ಎಕ್ಸೆಪ್ಷನ್ ಬರುತ್ತೆ ನನಗೆ. ಇದನ್ನು ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿ ಅಲ್ಲಿ ಇದನ್ನೆಲ್ಲ ಟ್ರೈ ಮಾಡೋಣ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸ್ವಿಚ್ ಟು ಇಂಟೆಲಿಜಿ ಐಡಿಯಾ. ಓಕೆ, ನಾನು ಇಂಟೆಲಿಜಿ ಐಡಿಯಾ ಓಪನ್ ಮಾಡಿದ್ದೀನಿ, ಒಂದು ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಕ್ವಾಲಿಫೈಯರ್ ಅನೋಟೇಷನ್ ಅಂತೇಳಿ. ನಿಮಗೆ ಸ್ವಿಂಗ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಆ ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡಿರಿ, ಹಾಗೆಯೇ ನೀವು ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿರಿ. ಈ ಪ್ರಾಜೆಕ್ಟಲ್ಲಿ ನಾನು ಇನ್ನೂ ಜಾಸ್ತಿ ಮಾಡಿಲ್ಲ, ಜಸ್ಟ್ ಒಂದು pom.xml ಅಲ್ಲಿ ಓಪನ್ ಮಾಡ್ತೀನಿ. pom.xml ಅಲ್ಲಿ ಒಂದು ಸ್ಟಾರ್ಟರ್ ವೆಬ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ದೀನಿ. ಓಕೆನಾ, ಈ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಅದಾದಮೇಲೆ ಒಂದು ಪೇಮೆಂಟ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ, ಜಸ್ಟೇ ಪ್ಲೇನ್ ಓಲ್ಡ್ ಜಾವಾ ಕ್ಲಾಸ್ ಇದು. ಓಕೆನಾ, ಇದರಲ್ಲಿ ಏನಿದೆ, ಒಂದು ಪ್ರೊವೈಡರ್ ನೇಮ್ ಅಂತ ಫೀಲ್ಡ್ ಇದೆ, ಹಾಗೆಯೇ ಸೆಟರ್ ಇದೆ, ಗೆಟರ್ ಇದೆ. ಓಕೆನಾ, ಇಲ್ಲಿ ನಾನು ಯಾವುದೇ ಥರ ಕಾಂಪೊನೆಂಟ್ ಅನೋಟೇಷನ್ನ ಆ್ಯಡ್ ಮಾಡಿಲ್ಲ, ಇದನ್ನು ನಾನು ಕಾಂಪೊನೆಂಟ್ ಆಗಿ ಮಾರ್ಕ್ ಮಾಡಿಲ್ಲ. ಇದ್ರದ್ದು ಸಪರೇಟ್ ಬೀನ್ಸ್ನ ನಾವು ಕಾನ್ಫಿಗರೇಷನ್ ಕ್ಲಾಸಲ್ಲಿ ಕ್ರಿಯೇಟ್ ಮಾಡ್ತೀವಿ. ಅದೇ ರೀತಿ ಕಸ್ಟಮರ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ, ಇದು ಕೂಡ ಸೇಮ್ ಪ್ಲೇನ್ ಓಲ್ಡ್ ಜಾವಾ ಕ್ಲಾಸ್. ಓಕೆನಾ, ಇದಕ್ಕೆ ನೇಮ್ ಅಂತ ಫೀಲ್ಡ್ ಕ್ರಿಯೇಟ್ ಮಾಡಿದ್ದೀವಿ, ಇಲ್ಲಿ ಹಾರ್ಡ್ ಕೋಡ್ ಮಾಡ್ತಿದ್ದೀನಿ ಭೂಷಣ್ ಅಂತೇಳಿ. ಹಾಗೆಯೇ ಇಲ್ಲೇನು ಮಾಡಿದ್ದೀನಿ, ನಾನು ಫೀಲ್ಡ್ ಲೆವೆಲ್ ಇಂಜೆಕ್ಷನ್ ಮಾಡ್ತಾ ಇದ್ದೀನಿ. ಓಕೆನಾ, ಪ್ರೈವೇಟ್ ಪೇಮೆಂಟ್. ಓಕೆನಾ, ಇಲ್ಲಿ ಪೇಮೆಂಟ್ ಆಬ್ಜೆಕ್ಟ್ನ ಇಂಜೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಆಟೋ ವೈಡ್ ಅನೋಟೇಷನ್ನ ಆ್ಯಡ್ ಮಾಡಿದ್ದೀವಿ.
ಮೂರು ಥರ ಇಂಜೆಕ್ಷನ್ ಮಾಡ್ಬೋದು ಅಂತ ನಾನು ಹೇಳಿದ್ದೆ. ಒಂದು ಸೆಟರ್ ಬೇಸ್ಡು, ಕನ್ಸ್ಟ್ರಕ್ಟರ್ ಬೇಸ್ಡು, ಫೀಲ್ಡ್ ಲೆವೆಲ್. ಸೊ ನಾವಿಲ್ಲಿ ಯೂಸ್ ಮಾಡ್ತಿರೋದು ಫೀಲ್ಡ್ ಲೆವೆಲ್ ಇಂಜೆಕ್ಷನ್. ಓಕೆನಾ. ಸೊ ಇಲ್ಲಿ ಪೇಮೆಂಟ್ ಅಂತ ಇಂಜೆಕ್ಟ್ ಮಾಡ್ತಾ ಇದ್ದೀನಿ ಒಂದು ಬೀನ್ನ. ಓಕೆನಾ. ಅದಾದಮೇಲೆ ನೆಕ್ಸ್ಟು ನನ್ನ ಕಾನ್ಫಿಗರೇಷನ್ ಕ್ಲಾಸ್. ಈ ಕಾನ್ಫಿಗರೇಷನ್ ಕ್ಲಾಸಲ್ಲಿ ನಾನು ಏನು ಮಾಡಿದ್ದೀನಿ, ಜಸ್ಟ್ @ಕಾನ್ಫಿಗರೇಷನ್ ಆ್ಯಡ್ ಮಾಡಿದ್ದೀನಿ. ಕಾಂಪೊನೆಂಟ್ಸ್ ಸ್ಕ್ಯಾನ್ ಯೂಸ್ ಮಾಡಿ ಯಾವುದೆಲ್ಲ ಪ್ಯಾಕೇಜಸ್ನ ನಾನು ಸ್ಕ್ಯಾನ್ ಮಾಡಬೇಕು ಅಂತೇಳಿ ಇಲ್ಲಿ ಸ್ಪೆಸಿಫೈ ಮಾಡಿದ್ದೀನಿ. ಹಾಗೆಯೇ ನಾನು ಮುಂಚೆ ಹೇಳಿದಂಗೆ 3 ಬೀನ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಒಂದು ಪೇಮೆಂಟ್ 1, ಪೇಮೆಂಟ್ 2, ಪೇಮೆಂಟ್ 3. ಪೇಮೆಂಟ್ 1 ಇಸ್ ಪೇಪಾಲ್, ಪೇಮೆಂಟ್ 2 ಇಸ್ ಪೇಟಿಎಮ್, ಪೇಮೆಂಟ್ 3 ರೈಸರ್ ಪೇ ಇದೆ. ಓಕೆನಾ. ಎಲ್ಲದಕ್ಕೂ ಬೀನ್ ಅನ್ನೋಟೇಷನ್ ಆ್ಯಡ್ ಮಾಡಿದ್ದೀನಿ. ಸೊ ನಾನು ಇಲ್ಲಿ ಏನು ಮೆಥಡ್ ನೇಮ್ಸ್ನ ಕೊಟ್ಟಿದ್ದೀನಲ್ಲ, ಆ ಮೆಥಡ್ ನೇಮ್ಸೇ ಬೀನ್ ನೇಮ್ ಆಗಿ ಕಂಟೈನರಲ್ಲಿ ಕ್ರಿಯೇಟ್ ಮಾಡುತ್ತೆ. ನಾವು ಇದನ್ನು ಆಲ್ರೆಡಿ ಎಲ್ಲ ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ವಿಡಿಯೋದಲ್ಲಿ, ನೆನಪಿಟ್ಕೊಳ್ಳಿ, ಹಾಗೆ ರೀಕಾಲ್ ಮಾಡ್ತಾ ಇರಿ. ಓಕೆನಾ. ಪೇಮೆಂಟ್ 1, ಪೇಮೆಂಟ್ 2, ಪೇಮೆಂಟ್ 3 ಅಂತ ಕ್ರಿಯೇಟ್ ಆಗುತ್ತೆ. ಈಗ 3 ಬೀನ್ಸ್ ಕ್ರಿಯೇಟ್ ಆಗಿದೆ ಕಂಟೈನರಲ್ಲಿ. ಓಕೆನಾ. ನಾನೀಗ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ಈ 3 ಬೀನ್ಸು ಕ್ರಿಯೇಟ್ ಆಗುತ್ತೆ, ಯಾಕಂದರೆ ಬೀನ್ ಅನ್ನೋಟೇಷನ್ ಯೂಸ್ ಮಾಡಿದ್ದೀನಿ. ಹಾಗೆಯೇ ಕಸ್ಟಮರಲ್ಲಿ ಕಾಂಪೊನೆಂಟ್ ಅನ್ನೋಟೇಷನ್ ಯೂಸ್ ಮಾಡೋದ್ರಿಂದ ಕಸ್ಟಮರ್ ಆಬ್ಜೆಕ್ಟ್ ಕೂಡ ಕ್ರಿಯೇಟ್ ಆಗುತ್ತೆ, ಕಸ್ಟಮರ್ ಬೀನ್ ಕೂಡ ಕಂಟೈನರಲ್ಲಿ ಕ್ರಿಯೇಟ್ ಆಗುತ್ತೆ. ಈಗ ನಮ್ಮ ಮೇನ್ ಕ್ಲಾಸ್ ಒಳಗಡೆಗೆ ನಾನು ಕಂಟೆಕ್ಸ್ಟ್ನ ಲೋಡ್ ಮಾಡಿದ್ದೀನಿ. ಕಂಟೆಕ್ಸ್ಟ್ ಇದೆ ನನಗೆ. ಈ ಕಂಟೆಕ್ಸ್ಟ್ನ ಯೂಸ್ ಮಾಡಿ ಕಂಟೆಕ್ಸ್ಟ್ ಡಾಟ್ ಗೆಟ್ ಬೀನ್. ಓಕೆನಾ. ಕಸ್ಟಮರ್ ಡಾಟ್ ಕ್ಲಾಸ್, ಕಸ್ಟಮರ್ನ ಗೆಟ್ ಮಾಡ್ತೀನಿ ನಾನು. ಕಸ್ಟಮರ್ ಡಾಟ್ ಕ್ಲಾಸ್. ಓಕೆನಾ. ಕಸ್ಟಮರ್, ಲೆಟ್ಸ್ ಕಾಲ್ ದಿಸ್ ಕಸ್ಟಮರ್. ಓಕೆನಾ. ಈಗೇನು ಮಾಡೋಣ ಅಂತಂದರೆ ಕಸ್ಟಮರ್ ಡಾಟ್ ಗೆಟ್ ನೇಮ್. ಓಕೆನಾ. ನನಗೆ ಕಸ್ಟಮರ್ ನೇಮ್ ಪ್ರಿಂಟ್ ಆಗುತ್ತೆ, ಭೂಷಣ್ ಅಂತೇಳಿ. ಓಕೆನಾ. ಅದೇ ರೀತಿ ಕಸ್ಟಮರ್ ಡಾಟ್ ಗೆಟ್ ಪೇಮೆಂಟ್ ಡಾಟ್ ಗೆಟ್ ಪ್ರೊವೈಡರ್ ನೇಮ್. ನಾನು ಪೇಮೆಂಟ್ನ ಗೆಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಕಸ್ಟಮರಿಗೆ ನಾವು ಪೇಮೆಂಟ್ನ ಇಂಜೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಏನಾಗುತ್ತೆ ನೋಡೋಣ. ನಮಗೆ ಕಂಟೈನರಲ್ಲಿ 3 ಆಬ್ಜೆಕ್ಟ್ಸ್ ಇದೆ. ನಾನಿಲ್ಲಿ ಕಸ್ಟಮರಲ್ಲಿ ಇಂಜೆಕ್ಟ್ ಮಾಡ್ತಿರೋದು ಪೇಮೆಂಟ್ ಆಬ್ಜೆಕ್ಟ್ನ. ಓಕೆನಾ. ಈಗ ನಮಗೆ ಕಂಟೈನರಿಗೆ ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ಆಂಬಿಗ್ಯುಟಿ ಇಶ್ಯೂ ಬರುತ್ತೆ. ಓಕೆನಾ. ಯಾವ ಪೇಮೆಂಟ್ನ ನಾನು ಇಂಜೆಕ್ಟ್ ಮಾಡಬೇಕು ಅಂತೇಳಿ. ಸೊ ನಾನೇನು ಮಾಡ್ತೀನಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿತ್ತು ಪ್ರೀವಿಯಸ್ಲಿ, ಸೊ ನಾನು ಅದನ್ನು ರೀಸ್ಟಾರ್ಟ್ ಮಾಡ್ತೀನಿ. ನಮಗೆ ಎಕ್ಸೆಪ್ಷನ್ ಬಂತು. ಏನು ಎಕ್ಸೆಪ್ಷನ್ ಬಂತು? ಫೀಲ್ಡ್ ಪೇಮೆಂಟ್ ಇನ್ ದಿಸ್ ಪ್ಯಾಕೇಜ್ ರಿಕ್ವೈರ್ಡ್ ಅ ಸಿಂಗಲ್ ಬೀನ್ ಬೇಕಾಗಿತ್ತು, ಬಟ್ ವಿ ಗಾಟ್ 3 ಬೀನ್ಸ್. ಪೇಮೆಂಟ್ 1, ಪೇಮೆಂಟ್ 2, ಪೇಮೆಂಟ್ 3. ಓಕೆ. ದಿಸ್ ಮೇ ಬಿ ಡ್ಯೂ ಟು ಮಿಸ್ಸಿಂಗ್ ಪ್ಯಾರಾಮೀಟರ್ ನೇಮ್ ಇನ್ಫಾರ್ಮೇಷನ್. ಓಕೆನಾ. ಆ್ಯಕ್ಷನ್ ಏನು ಹೇಳ್ತಿದೆ ನೋಡಿ. ಓಕೆನಾ. ಫಸ್ಟ್ ಏನು ಮಾಡ್ತದ್ದು, ಇಟ್ ವಿಲ್ ಚೆಕ್ ವಿತ್ ಬೈ ಟೈಪ್. ಬೈ ಟೈಪಲ್ಲಿ ಚೆಕ್ ಮಾಡುತ್ತೆ. ಒಂದೇ ಟೈಪ್ ಇದ್ದರೆ ಆಟೋಮೆಟಿಕಲಿ ವೈಡ್ ಆಗುತ್ತೆ. ಬೈ ಟೈಪ್ ಇಲ್ಲ ಅಂತಂದರೆ ಬೈ ನೇಮ್ ಚೆಕ್ ಮಾಡುತ್ತೆ. ಇಲ್ಲಿ ನಾವೇನು ಮಾಡ್ತಿದ್ದೀವಿ, ಬೈ ನೇಮ್ ಏನಾದರೂ ಕೊಡ್ತಿದ್ದೀವ ಪೇಮೆಂಟ್ ಅಂತೇಳಿ. ಇಲ್ಲಿ ಪೇಮೆಂಟ್ ಅಂತ ಇದೆ ನಮ್ಮ ಕಾನ್ಫಿಗ್ ಕ್ಲಾಸಲ್ಲಿ. ಪೇಮೆಂಟ್ 1, ಪೇಮೆಂಟ್ 2, ಪೇಮೆಂಟ್ 3 ಅಂತಿದೆ. ಸೊ ಯಾವುದೇ ಥರ ಪೇಮೆಂಟ್ ಅನ್ನೋ ಬೀನ್ಸು ಕ್ರಿಯೇಟ್ ಆಗಲಿಲ್ಲ. ಅದಕ್ಕೇನು ಹೇಳ್ತಿದೆ, ಆ್ಯಕ್ಷನ್ ಏನು ಕೊಡ್ತಿದೆ ಅಂತಂದರೆ ಕನ್ಸಿಡರ್ ಮಾರ್ಕಿಂಗ್ ಒನ್ ಆಫ್ ದ ಬೀನ್ಸ್ ಆಸ್ ಪ್ರೈಮರಿ ಬೀನ್ ಮಾಡಿರಿ ಯಾವುದಾದ್ರೂ ಒಂದನ್ನು. ಸೊ ಆವಾಗ ಇಟ್ ವಿಲ್ ಆಟೋಮೆಟಿಕಲಿ ಫೆಚ್ ದಿ ಪ್ರೈಮರಿ ಬೀನ್ನ ಫೆಚ್ ಮಾಡುತ್ತೆ. 3 ಬೀನ್ಸ್ ಇದೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಡಿಫಾಲ್ಟ್ ಬೀನ್ ಆಗಿ ಕನ್ವರ್ಟ್ ಮಾಡಿರಿ ಅಂತ ಹೇಳ್ತಿದ್ದೆ. ಬಟ್ ಇದನ್ನೇ ನಾವು ರಿಸಾಲ್ವ್ ಮಾಡಬೇಕು ಅಂತಂದರೆ ಏನು ಮಾಡ್ಬೋದಪ್ಪ ಅಂತಂದರೆ, ಇಲ್ಲಿ ನಾವು ಕಸ್ಟಮರಿಗೆ ಪೇಮೆಂಟ್ನ ಇಂಜೆಕ್ಟ್ ಮಾಡಬೇಕಾದ್ರೆ ನಾನು ಪೇಮೆಂಟ್ 1 ಅಂತ ಪ್ರೊವೈಡ್ ಮಾಡ್ತೀನಿ. ಈಗ ಸೇವ್ ಮಾಡಿ ನಾನು ವಾಪಸ್ ಅಪ್ಲಿಕೇಶನ್ನ ರೀಸ್ಟಾರ್ಟ್ ಮಾಡಿದಾಗ ಓಕೆ ನನಗೀಗ ಎರರ್ ಬರುತ್ತೆ. ಓಕೆನಾ. ಏನಕ್ಕೆ ಅಂತಂದರೆ ಇಲ್ಲಿ ಸೆಟರ್ಸು ಮತ್ತು ಗೆಟರ್ಸ್ನ ನಾನು ಚೇಂಜ್ ಮಾಡಬೇಕಾಗುತ್ತೆ. ಜಸ್ಟ್ ಇದನ್ನು ಪೇಮೆಂಟ್ 1 ಅಂತ ಕೊಡ್ತೀನಿ ನಾನು. ಇದನ್ನು ಸೇವ್ ಮಾಡೋಣ. ವಾಪಸ್ ಅಪ್ಲಿಕೇಶನ್ನ ರನ್ ಮಾಡ್ತೀನಿ. ನಾವು ನಮಗೆ ಯಾವುದೇ ಥರ ಇಶ್ಯೂ ಬರಲಿಲ್ಲ. ಏನಕ್ಕೆ, ನಾವಿಲ್ಲಿ ಇಂಜೆಕ್ಟ್ ಮಾಡಬೇಕಾದ್ರೆ ಭೂಷಣ್ ಅಂತ ಪ್ರಿಂಟ್ ಆಯಿತು, ಪೇಪಾಲ್ ಅಂತ ಪ್ರಿಂಟ್ ಆಯಿತು. ನಾನು ಯಾವುದು ಇಂಜೆಕ್ಟ್ ಮಾಡಿದ್ದೀನಿ ಇಲ್ಲಿ ಕಸ್ಟಮರ್ ಒಳಗಡೆಗೆ ಪೇಮೆಂಟ್ 1. ಸೊ ಪೇಮೆಂಟ್ 1 ಯಾವುದಿದೆ, ಆ್ಯಪ್ ಕಾನ್ಫಿಗ್ ಹೋದ್ರಿ ಅಂತಂದರೆ ಪೇಮೆಂಟ್ ಪೇಪಾಲ್ ಇದೆ. ಓಕೆನಾ. ಅದಕ್ಕೆ ನನಗೆ ಪೇಪಾಲ್ ಅಂತ ಪ್ರಿಂಟ್ ಆಯಿತು. ಅಂದರೆ ಆ ಪೇಪಾಲ್ ಬಿನ್ನ ನಾವು ಗೆಟ್ ಮಾಡ್ತಾ ಇದ್ದೀವಿ, ಹೌದಾ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಪೇಪಾಲ್ ಅಂತ ಡಿಸ್ಪ್ಲೇ ಮಾಡಿದ್ದೀವಿ. ಓಕೆನಾ. ಇಲ್ಲಿ ನಾನು ಏನಾದರೂ ಪೇಮೆಂಟ್ ಅಂತಲೇ ಕೊಟ್ಟಿದ್ದೆ ಅಂದಿದ್ರೆ ನಮಗೇನೇನಾದ್ರು ಬರುತ್ತೆ, ಇದನ್ನು ಪೇಮೆಂಟ್ ಅಂತ ಮಾಡ್ತೀನಿ. ಇಲ್ಲಿ ಐ ಜಸ್ಟ್ ಚೇಂಜ್ ಇಟ್ ಟು ಪೇಮೆಂಟ್, ಹಾಗೆಯೇ ಪೇಮೆಂಟ್. ಓಕೆ. ಸೊ ನನಗೆ ಈಗ ಏನು ಇಶ್ಯೂ ಬರುತ್ತೆ, ಆಬ್ವಿಯಸ್ಲಿ ಯಾವುದಾದ್ರೂ ಒಂದು ಬೀನನ್ನು ಪ್ರೈಮರಿ ಬೀನಾಗಿ ಕನ್ವರ್ಟ್ ಮಾಡಿರಿ ಅಂತ ಬರುತ್ತೆ. ನಮಗೆ ಯಾವುದಾದ್ರೂ ಒಂದು ಬೀನ ಪ್ರೈಮರಿ ಮಾಡಿರಿ ಅಂತ ಹೇಳುತ್ತೆ. ಓಕೆ. ನಾನಿಲ್ಲಿ ಚೇಂಜ್ ಮಾಡಲ್ಲಪ್ಪ, ಲೆಟ್ ಇಟ್ ಬಿ, ಇದು ಹಾಗೇ ಇರಲಿ, ನನಗೆ ಇದನ್ನು ಚೇಂಜ್ ಮಾಡೋ ಅವಶ್ಯಕತೆ. ಇದನ್ನು ಚೇಂಜ್ ಮಾಡಿದೆ ಅಂತಂದರೆ ಸೆಟರ್ಸು ಗೆಟರ್ಸ್ ಎಲ್ಲ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಯಾವುದಾದ್ರೂ ಒಂದು ಬೀನನ್ನು ಪ್ರೈಮರಿ ಬೀನ ಕನ್ವರ್ಟ್ ಮಾಡ್ತೀನಿ ಅಂತಂದರೆ ನಾನಿಲ್ಲಿ ಪೇಟಿಎಮ್ನ @ಪ್ರೈಮರಿ ಬೀನಾಗಿ ನಾನು ಆ್ಯಡ್ ಮಾಡ್ತೀನಿ. ಪ್ರೈಮರಿ ಬೀನಾಗಿ ಆ್ಯಡ್ ಮಾಡಿದೆ. ಈಗ ಏನಾಗುತ್ತೆ ಅಂತಂದರೆ ರನ್ ಆದಾಗ ನಮಗೆ ಪೇಟಿಎಮ್ ಡಿಸ್ಪ್ಲೇ ಆಗುತ್ತೆ. ನಮಗೆ ಪೇಟಿಎಮ್ ಡಿಸ್ಪ್ಲೇ ಆಯಿತು. ಇಂಜೆಕ್ಟ್ ಮಾಡಬೇಕಾದ್ರೆ ಯಾವ ಬೀನ ಇಂಜೆಕ್ಟ್ ಮಾಡ್ತು, ಡಿಫಾಲ್ಟ್ ಬೀನ್ನ ಇಂಜೆಕ್ಟ್ ಮಾಡ್ತು. ಓಕೆನಾ. ದಿಸ್ ಈಸ್ ದ ಸೆಕೆಂಡ್ ಅಪ್ರೋಚ್. ಇದು ಫಸ್ಟ್ ಟೈಪ್ ಚೆಕ್ ಮಾಡುತ್ತೆ. ಟೈಪ್ ಇರಲಿಲ್ಲ ಅಂತಂದರೆ ಬೈ ನೇಮ್ಗೆ ಹೋಗುತ್ತೆ. ಬೈ ನೇಮ್ ಇಲ್ಲ ಅಂತಂದರೆ ಪ್ರೈಮರಿ ಬೀನ್ನ ಚೆಕ್ ಮಾಡುತ್ತೆ. ಇದು ಕೂಡ ಇಲ್ಲ ಅಂತಂದರೆ ಲಾಸ್ಟ್ ಅಪ್ರೋಚು ಕ್ವಾಲಿಫೈಯರಿಗೆ ಹೋಗುತ್ತೆ. ಓಕೆನಾ. ಸೊ ನಾವೇನು ಮಾಡೋಣ ಅಂತಂದರೆ ಸ್ಟಾಪ್ ಮಾಡಿ ಇದನ್ನು ರಿಮೂವ್ ಮಾಡಿಬಿಡ್ತೀನಿ. ನನಗೆ ಇದು ಬೇಡಪ್ಪ, ಪ್ರೈಮರಿ ಬೇಡಪ್ಪ, ನನಗೆ ಈ ಪೇಮೆಂಟ್ 3ನ ನಾನು ಇಂಜೆಕ್ಟ್ ಮಾಡಬೇಕಪ್ಪ, ವಿಚ್ ಈಸ್ ರೇಸರ್ ಪೇ, ಅದನ್ನು ಇಂಜೆಕ್ಟ್ ಮಾಡಬೇಕು ಅಂತಂದರೆ ನಾವಿಲ್ಲಿ ಕಸ್ಟಮರಲ್ಲಿ ಏನು ಇಂಜೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ಪೇಮೆಂಟ್ ಹಾಗೇ ಇರುತ್ತೆ. ನಾನಿಲ್ಲಿ ಏನು ಮಾಡ್ತೀನಿ, ಹೊಸದಾಗಿ ಒಂದು ಕ್ವಾಲಿಫೈಯರ್ ಅನೋಟೇಷನ್ನ ಆ್ಯಡ್ ಮಾಡ್ತೀನಿ. ಈ ಕ್ವಾಲಿಫೈಯರ್ ಅನೋಟೇಷನಿಗೆ ನಾನು ನೇಮ್ನ ಪಾಸ್ ಮಾಡ್ಬೋದು. ಇಲ್ಲಿ
ನೇಮ್ ಅಥವಾ ವ್ಯಾಲ್ಯೂ. ಓಕೆ, ಆ ವ್ಯಾಲ್ಯೂನ ಪಾಸ್ ಮಾಡ್ಬೋದು. ನೀವು ವ್ಯಾಲ್ಯೂ ಪಾಸ್ ಮಾಡಿಲ್ಲ ಅಂತಂದ್ರೆ ಜಸ್ಟ್ ಡಬಲ್ ಕೋಟ್ಸಲ್ಲಿ ಆ ನೇಮ್ನ ಸ್ಪೆಸಿಫೈ ಮಾಡ್ಬೋದು. ನಾನೇನು ಮಾಡ್ತೀನಿ ಇಲ್ಲಿ ಪೇಮೆಂಟ್ 3 ವಿಚ್ ಈಸ್ ರೇಸರ್ ಪೇ. ಈಗ ಸೇವ್ ಮಾಡಿ ಈಗ ಅಪ್ಲಿಕೇಶನ್ ರನ್ ಮಾಡಿದೆ ಅಂತಂದರೆ ನನಗೆ ರೇಸರ್ ಪೇ ಡಿಸ್ಪ್ಲೇ ಆಗುತ್ತೆ. ಸಿ ಐ ಗೆಟ್ ದಿ ರೇಸರ್ ಪೇ. ಯಾವ ಬೀನ್ ಇಂಜೆಕ್ಟ್ ಆಯಿತು? ಲಾಸ್ಟ್ ಬೀನ್ ಪೇಮೆಂಟ್ 3. ಓಕೆನಾ, ಈ ಬೀನ್ ಇಂಜೆಕ್ಟ್ ಆಯಿತು. ಈ ಬೀನ್ ಎಲ್ಲಿದೆ? ಕಾನ್ಫಿಗಲ್ಲಿ ನೀವು ನೋಡಿದ್ರೆ ಪೇಮೆಂಟ್ 3 ಹೌದಾ. ಈ ಬೀನ್ ಇಂಜೆಕ್ಟ್ ಆಯಿತು, ನಮಗೆ ರೇಸರ್ ಪೇ ಅಂತ ಡಿಸ್ಪ್ಲೇ ಆಯಿತು. ಇಲ್ಲಿ ನಾನು ಜಸ್ಟ್ ಏನು ಯೂಸ್ ಮಾಡಿದ್ದೀನಿ? ಫೀಲ್ಡ್ ಲೆವೆಲ್ ಇಂಜೆಕ್ಷನ್ ಯೂಸ್ ಮಾಡಿದ್ದೀನಿ. ಓಕೆನಾ, ಪೇಮೆಂಟ್ ಕಸ್ಟಮರಿಗೆ ಹೋಗೋಣ. ಇಲ್ಲಿ ಫೀಲ್ಡ್ ಲೆವೆಲ್ ಇಂಜೆಕ್ಷನ್ ಯೂಸ್ ಮಾಡಿದ್ದೀನಿ. ನಾವು ಫೀಲ್ಡ್ ಲೆವೆಲ್ ಇಂಜೆಕ್ಷನ್ ಯೂಸ್ ಮಾಡಲ್ಲಪ್ಪ, ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್ ಯೂಸ್ ಮಾಡ್ತೀನಿ ಅಂತಂದರೆ ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನಲ್ಲೂ ಕೂಡ ಸೇಮೇ. ಸೊ ಆಟೋ ವೈಲ್ಡನ್ನ ರಿಮೂವ್ ಮಾಡ್ತೀನಿ ಇಲ್ಲಿ. ಓಕೆನಾ, ಈಗ ಕನ್ಸ್ಟ್ರಕ್ಟರ್ನ ಬರೆಯೋಣ. ಕನ್ಸ್ಟ್ರಕ್ಟರ್ ಯಾವುದಿದು? ಕಸ್ಟಮರ್. ಓಕೆನಾ, ಪಬ್ಲಿಕ್ ಕಸ್ಟಮರ್. ಓಕೆ, ಇಲ್ಲಿ ನಾವೇನು ಮಾಡೋಣ? ಈ ಕಸ್ಟಮರಿಗೆ ಪೇಮೆಂಟ್ನ ಪಾಸ್ ಮಾಡ್ತಾ ಇದ್ದೀವಿ. ಪೇಮೆಂಟ್ ಇಲ್ಲಿ ದಿಸ್ ಡಾಟ್ ಪೇಮೆಂಟ್ ಈಸ್ ಈಕ್ವಲ್ ಟು ಪೇಮೆಂಟ್. ಓಕೆನಾ, ಈ ದಿಸ್ ಡಾಟ್ ಪೇಮೆಂಟ್ ಏನು ಇಂಡಿಕೇಟ್ ಮಾಡುತ್ತೆ? ಕರೆಂಟ್ ಕ್ಲಾಸಿನ ಆಬ್ಜೆಕ್ಟ್. ಓಕೆನಾ, ನೀವು ಕೋರ್ ಜಾವಾದಲ್ಲಿ ಓದಿರ್ತೀರಾ. ಓಕೆನಾ, ಈ ಪೇಮೆಂಟು ನಾವೇನು ಇಂಜೆಕ್ಟ್ ಮಾಡ್ತಿದ್ದೀವಲ್ಲ ಆ ಪೇಮೆಂಟ್. ಓಕೆನಾ, ಇಲ್ಲಿ ನಾನೇನು ಮಾಡ್ತೀನಿ? ಕ್ವಾಲಿಫೈಯರ್ ಅನೋಟೇಷನ್ ಆ್ಯಡ್ ಮಾಡ್ತೀನಿ. ಕ್ವಾಲಿಫೈಯರ್ ಅನೋಟೇಷನ್ ಆ್ಯಡ್ ಮಾಡಿ ಇಲ್ಲಿ ನಾನೇನು ಮಾಡ್ತೀನಿ? ಏನು ಆ್ಯಡ್ ಮಾಡೋಣ ಇಲ್ಲಿ? ವಾಟ್ ಯು ಕಾಲ್ ಸೆಕೆಂಡರಿ. ಓಕೆ, ಪೇಮೆಂಟ್ 3. ಓಕೆ, ಏನಕ್ಕೆ ಎರರ್ ಬರ್ತಾ ಇದೆ? ವಿಲ್ ಸಿ. ಕ್ವಾಲಿಫೈಯರ್ ನಾಟ್ ಅಪ್ಲಿಕೇಬಲ್ ಟು ಕನ್ಸ್ಟ್ರಕ್ಟರ್. ಓಕೆ, ಕ್ವಾಲಿಫೈಯರು ಕನ್ಸ್ಟ್ರಕ್ಟರಿಗೆ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳ್ತಿದೆ. ನಾವು ಇದನ್ನು ಎಲ್ಲಿ ಪಾಸ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಪಾಸ್ ಮಾಡಬೇಕು. ಓಕೆ, ಫೀಲ್ಡ್ ಲೆವೆಲ್ ಇಂಜೆಕ್ಷನ್ ಮಾಡಬೇಕಾದ್ರೆ ಮಾತ್ರ ನಾವು ಅದನ್ನು ಆ ಫೀಲ್ಡಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ಆ ಒಂದು ಅನೋಟೇಷನ್ನ ಕೆಳಗಡೆಗೆ ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ನಾವು ಇಲ್ಲಿ ಫೀಲ್ಡ್ ಮೇಲ್ಗಡೆಗೆ ಆ್ಯಡ್ ಮಾಡಬೇಕಾಗುತ್ತೆ. ಬಟ್ ಕನ್ಸ್ಟ್ರಕ್ಟರಲ್ಲಿ ಪ್ಯಾರಾಮೀಟರ್ ಇರೋದ್ರಿಂದ ನಾವಿಲ್ಲಿ ಈ ಪ್ಯಾರಾಮೀಟರ್ಗೆ ನಾವು ಇಂಜೆಕ್ಟ್ ಮಾಡಬೇಕಾಗಿರ್ತದ. ಈ ಪ್ಯಾರಾಮೀಟರ್ಗೆ ಯಾವ ಟೈಪ್ ಇದು ಅಂತ ನಾವು ಸ್ಪೆಸಿಫೈ ಮಾಡಲಿಕ್ಕೆ ಈ ಕಸ್ಟಮರ್ ಬ್ರಾಕೆಟ್ಸ್ ಒಳಗಡೆಗೆ ಪ್ಯಾರಾಮೀಟರ್ ಒಳಗಡೆಗೆ ನಾವು ಆ್ಯಡ್ ಮಾಡ್ತೀವಿ. ಓಕೆ, ಸೊ ಏನು ಮಾಡೋಣ ಅಂತಂದರೆ ಇದನ್ನು ಸ್ಟಾಪ್ ಮಾಡ್ತೀನಿ, ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ. ಸಿ ಐ ಗೆಟ್ ದಿ ಸೇಮ್ ರೆಸ್ಪಾನ್ಸ್. ಇದು ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್. ಓಕೆನಾ, ಅದೇ ರೀತಿ ನಾವು ಯಾವುದು ಸೆಟರ್ ಕೂಡ ಆ್ಯಡ್ ಮಾಡ್ಬೋದು. ಇದನ್ನು ನಾನು ಕನ್ಸ್ಟ್ರಕ್ಟರ್ನ ರಿಮೂವ್ ಮಾಡ್ತೀನಿ. ಹಾಗೆಯೇ ಇನ್ನೊಂದು ನೀವು ನೋಟಿಸ್ ಮಾಡ್ಬೋದು, ನಾವು ಕಸ್ಟಮರ್ ಇಲ್ಲಿ ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್ಗೆ ಆಟೋ ವೈಲ್ಡ್ ಅನೋಟೇಷನ್ನ ಆ್ಯಡ್ ಮಾಡ್ತಿಲ್ಲ. ರಿಮೆಂಬರ್, ಆಟೋ ವೈಲ್ಡ್ ಅನೋಟೇಷನ್ ಏನಾದರೂ ನೀವು ಮಲ್ಟಿಪಲ್ ಆಬ್ಜೆಕ್ಟ್ಸ್ನ ಇಂಜೆಕ್ಟ್ ಮಾಡ್ತಿದ್ದೀರಾ ಕನ್ಸ್ಟ್ರಕ್ಟರ್ ಬೇಸ್ಡಲ್ಲಿ ಅಂತಂದಾಗ ಮಲ್ಟಿಪಲ್ ಇಂಜೆಕ್ಟ್ ಮಾಡಬೇಕಾದ್ರೆ ನೀವು ಆಟೋ ವೈಲ್ಡ್ ಕಂಪಲ್ಸರಿಯಾಗಿ ಆ್ಯಡ್ ಮಾಡಬೇಕು. ಒಂದೇ ಒಂದು ಕನ್ಸ್ಟ್ರಕ್ಟರ್ ಇದ್ದು ಜಸ್ಟ್ ಒಂದೇ ಒಂದು ಫೀಲ್ಡ್ನ ನೀವು ಇಂಜೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ದಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್. ಅದಕ್ಕೋಸ್ಕರ ನಾನು ಇಲ್ಲಿ ಆಟೋ ವೈಲ್ಡ್ ಅನೋಟೇಷನ್ನ ಆ್ಯಡ್ ಮಾಡಿಲ್ಲ. ಸೊ ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್ ಯೂಸ್ ಮಾಡಬೇಕಾದ್ರೆ ಆಟೋ ವೈಲ್ಡ್ ಅನೋಟೇಷನ್ ಅನ್ನೋದು ಆಪ್ಷನಲ್ಲು. ಯಾವಾಗ? ಇಫ್ ಯು ಆರ್ ಇಂಜೆಕ್ಟಿಂಗ್ ಓನ್ಲಿ ಒನ್ ಬೀನ್. ನಾವೇನಾದರೂ ಒಂದೇ ಬೀನ್ನ ಇಂಜೆಕ್ಟ್ ಮಾಡ್ತಿದ್ದೀವಿ ಅಂತಂದಾಗ ದಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್. ಸೊ ಅದಕ್ಕೋಸ್ಕರ ಇಲ್ಲಿ ಆ್ಯಡ್ ಮಾಡಿಲ್ಲ. ಬಟ್ ನಾವು ಸೇಫ್ಟಿ ಪರ್ಪಸ್ಸಿಗೆ ಅಂದರೆ ಇನ್ ದ ಫ್ಯೂಚರ್ ಪ್ರೂಫ್ಗೋಸ್ಕರ ನಾವು ಆಟೋ ವೈಲ್ಡ್ ಅನೋಟೇಷನ್ನ ಆ್ಯಡ್ ಮಾಡ್ಬೋದು. ಓಕೆನಾ, ಆ್ಯಡ್ ಮಾಡಬೇಕು. ಆ್ಯಕ್ಚುಲಿ ರೆಕಮೆಂಡೇಷನ್ನು ಆ್ಯಡ್ ಮಾಡಲಿಲ್ಲ ಅಂದರೂ ವರ್ಕ್ ಆಗುತ್ತೆ. ಬಟ್ ಮಲ್ಟಿಪಲ್ ಬೀನ್ಸ್ನ ಇಂಜೆಕ್ಟ್ ಮಾಡ್ತಿದ್ದೀರಾ ಇಲ್ಲಿ ಅಂತಂದಾಗ ಅವಾಗ ನೀವು ಆಪ್ಷನ್ಲಾಗಿ ಬಿಡೋಕ್ಕಾಗಲ್ಲ. ಅವಾಗ ಕಂಪಲ್ಸರಿಯಾಗಿ ಆಟೋ ವೈಲ್ಡ್ ಅನೋಟೇಷನ್ನ ಆ್ಯಡ್ ಮಾಡಲೇಬೇಕು. ಇಲ್ಲಿ ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನಲ್ಲಿ ಮಾತ್ರ. ಓಕೆ, ಇದಿಷ್ಟು ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್ ಆಯಿತು ವಿತ್ ಕ್ವಾಲಿಫೈಯರ್. ಅದೇ ರೀತಿ ಸೆಟರಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಸೆಟರ್ ಬೇಸ್ಡ್ ಇಂಜೆಕ್ಷನಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದನ್ನು ನಾನು ಏನು ಮಾಡ್ತೀನಿ? ಜಸ್ಟ್ ಕಾಮೆಂಟ್ ಮಾಡ್ತೀನಿ, ಸೀದಾ ಡೌನ್ ಹೋಗೋಣ. ಇಲ್ಲಿ ಸೆಟರ್ ಇದೆ ಹೌದಾ, ಸೆಟರ್ ಬೇಸ್ಡ್. ಇಲ್ಲಿ ಪೇಮೆಂಟ್ನ ನಾನು ಇಂಜೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇನು ಮಾಡೋಣ ಅಂತಂದರೆ ನಾವಿಲ್ಲಿ ಆಟೋ ವೈಲ್ಡ್ ಅನೋಟೇಷನ್ನ ಆ್ಯಡ್ ಮಾಡೋಣ. ಹಾಗೆಯೇ ಇಲ್ಲಿ ಪೇಮೆಂಟಿಗೆ ನಾವು ಕ್ವಾಲಿಫೈಯರ್ ಅನೋಟೇಷನ್ನ ಕೊಡೋಣ. ಓಕೆ ಸೇವ್ ಮಾಡಿ ಸ್ಟಾಪ್ ಮಾಡ್ತೀನಿ. ಈಗ ರನ್ ಮಾಡೋಣ. ಸಿ ನಮಗೆ ಸೇಮ್ ಔಟ್ಪುಟ್ಟೇ ಬಂತು, ರೇಸರ್ ಪೇ. ಓಕೆನಾ, ಸೊ ನಾವು ಯಾವ್ದಾದ್ರು ಇದನ್ನು ಯೂಸ್ ಮಾಡ್ಬೋದು, ಅಪ್ರೋಚ್ ಯೂಸ್ ಮಾಡ್ಬೋದು. ಕನ್ಸ್ಟ್ರಕ್ಟರ್ ಆಗಿರ್ಬೋದು, ಇಂಜೆಕ್ಷನ್ ಫೀಲ್ಡ್ ಲೆವೆಲ್ ಇಂಜೆಕ್ಷನ್ ಆಗಿರ್ಬೋದು, ಅಥವಾ ಸೆಟರ್ ಬೇಸ್ಡ್ ಇಂಜೆಕ್ಷನ್. ಬಟ್ ಕ್ವಾಲಿಫೈಯರ್ನ ನಾವು ಕಂಪಲ್ಸರಿಯಾಗಿ ಆ್ಯಡ್ ಮಾಡಬೇಕು. ದಟ್ ಈಸ್ ದ ಲಾಸ್ಟ್ ಅಪ್ರೋಚ್. ಓಕೆನಾ, ಇದು ಯಾವುದೂ ವರ್ಕ್ ಆಗಲಿಲ್ಲ ಅಂತಂದರೆ ನಿಮಗೆ ಎಗೈನ್ ನಿಮಗೆ ಕಂಪಲ್ಸರಿಯಾಗಿ ಎಕ್ಸೆಪ್ಷನ್ ಬರುತ್ತೆ. ಲೆಟ್ಸ್ ಸಪೋಸ್ ಪೇಮೆಂಟ್ 4 ಅಂತ ಕೊಟ್ಟಿರ್ತೀನಿ ನಾನಿಲ್ಲ, ಅಥವಾ ಜಸ್ಟ್ ಪೇಮೆಂಟ್ ಅಂತಲೇ ಪ್ರೊವೈಡ್ ಮಾಡ್ತೀನಿ. ಓಕೆನಾ, ಈಗೇನಾಗುತ್ತೆ ನೋಡೋಣ. ಸೇಮ್ ನನ್ ಆಫ್ ದಿ ಕೇಸಸ್ ವಿಲ್ ವರ್ಕ್. ನಮಗೆ ಎಕ್ಸೆಪ್ಷನ್ ಬರುತ್ತೆ. ಪ್ರೀವಿಯಸ್ಲಿ ಏನು ಎಕ್ಸೆಪ್ಷನ್ ಬಂದಿತ್ತಲ್ಲ ಸ್ಟಾರ್ಟಿಂಗಲ್ಲಿ, ಸೇಮ್ ಎಕ್ಸೆಪ್ಷನ್ ಬರುತ್ತೆ. ಸಿ ಯೂಸರ್ ಡಿಫೈನ್ಡ್ ಪೇಮೆಂಟ್ 1, ಪೇಮೆಂಟ್ 2, ಪೇಮೆಂಟ್ 3 ಇದೆ. ನನಗೆ ಯಾವುದು ಮ್ಯಾಚ್ ಆಗ್ತಿಲ್ಲ. ಪ್ಯಾರಾಮೀಟರ್ 0 ಆಫ್ ಮೆಥಡ್ ಸೆಟ್ ಪೇಮೆಂಟ್. ಓಕೆನಾ, ಸೊ ರಿಮೆಂಬರ್ ದಿಸ್. ಓಕೆನಾ, ನಾನು ಇದನ್ನು ಬ್ಯಾಕ್ ಟು ಪೇಮೆಂಟ್ 3 ಅಂತ ಆ್ಯಡ್ ಮಾಡ್ತೀನಿ. ಓಕೆ, ಇದಿಷ್ಟು ಕ್ವಾಲಿಫೈಯರ್ ಅನೋಟೇಷನ್ ಬಗ್ಗೆ ಆಯಿತು. ಮೇಕ್ ಶೋರ್ ದಟ್ ನೀವು ಕ್ವಾಲಿಫೈಯರ್ ಅನೋಟೇಷನ್ನ ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಕ್ವಾಲಿಫೈಯರ್ ಅನೋಟೇಷನ್ನ ಯೂಸ್ ಮಾಡ್ತೀವಿ ಅಂತ. ನಾವು ಒಂದು ವೆಬ್ ಅಪ್ಲಿಕೇಶನ್ MVC ವೆಬ್ ಅಪ್ಲಿಕೇಶನ್ ಯೂಸ್ ಮಾಡಬೇಕಾದ್ರೆ ಕ್ವಾಲಿಫೈಯರ್ ಅನೋಟೇಷನ್ನ ತುಂಬ ಕಡೆ ಯೂಸ್ ಮಾಡ್ತೀವಿ. ಓಕೆನಾ,
ನಿಮಗೆ ಅವಾಗ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ, ಏನಕ್ಕೆ ನಾವು ಕ್ವಾಲಿಫೈರ್ ನೊಟೇಷನ್ನ ಯೂಸ್ ಮಾಡ್ತೀವಿ ಅಂತೇಳಿ. ಈಗ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಇನ್ನು ಸ್ಮಾಲ್ ಶಾರ್ಟ್ ಆ್ಯಂಡ್ ಫಾರ್ಮಲ್ಲಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಓಕೆ, ಹಾಗೆಯೇ ಕನ್ಸ್ಟ್ರಕ್ಟರ್ ಬೇಸ್ಡ್ ಇಂಜೆಕ್ಷನ್ ಮಾಡಬೇಕಾದ್ರೆ ಆಟೋವೈಡ್ ಅನ್ನೋದು ಆಪ್ಷನಲ್ಲು ಇಫ್ ಇಟ್ ಈಸ್ ಓನ್ಲಿ ಒನ್ ಬೀನ್ನ ನಾವು ಇಂಜೆಕ್ಟ್ ಮಾಡ್ತಿದ್ವಿ ಅಂತಂದರೆ. ಓಕೆ, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ.